ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ನನಗೆ ನೇರಳೆ ಹಣ್ಣು ಅಂದರೆ ತುಂಬ ಇಷ್ಟ. ಬಟ್ ನೇರಳೆ ಹಣ್ಣನ್ನು ಅದನ್ನು ತಿನ್ನೋದು ಅದು ಸ್ವಲ್ಪ ಕಷ್ಟನೇ. ಅದಕ್ಕೆ ನಾನೇನು ಪ್ಲ್ಯಾನ್ ಮಾಡಿದೆ, ನೇರಳೆ ಹಣ್ಣಿನ ಶಾರ್ಟ್ಸ್ ಮಾಡೋಣ ಯಾವ ಥರ ಇರುತ್ತೆ ಅಂತ. ಮನೇಲಿ ಇದು ಬಸವನಗುಡಿಲಿ ಚಾಟ್ ಸಿಟಿಗೆ ಹೋದಾಗ ನಾನು ನೇರಳೆ ಹಣ್ಣಿನ ಶಾರ್ಟ್ಸ್ ಕುಡಿದಿದ್ದೆ. ತುಂಬ ಚೆನ್ನಾಗಿದೆ. ನನಗೆ ಅಲ್ಲಿಂದ ಬಂದಾದಮೇಲೆ ನನಗೆ ಆ್ಯಕ್ಚುಲಿ ಟ್ರೈ ಮಾಡೋಣ, ಹೇಗಿದ್ರು ಇವಾಗ ನೇರಳೆ ಹಣ್ಣಿನ ಸೀಸನ್ ಅಲ್ವಾ ಅಂದ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನೇರಳೆ ಹಣ್ಣನ್ನು ನೀಟಾಗಿ ವಾಶ್ ಮಾಡಿ ಕ್ಲೀನಾಗಿ ತೊಳ್ಕೊಂಡ್ಬಿಟ್ಟು ಈ ಥರ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು. ನೋಡ್ತಾ ಇದ್ದೀರಾ ತಾನೇ, ಈ ಥರ ಸ್ಮಾಲ್ ಪೀಸಸ್ ಆಗಿ ಈ ಥರ ಕಟ್ ಮಾಡಿಕೊಂಡು ಬೀಜ ಎಲ್ಲ ತೆಗೆದುಬಿಟ್ಟು ಒಂದು ಕಡೆ ಇಟ್ಕೊಳ್ಳಿ. ನಾನು ನೆಕ್ಸ್ಟ್ ಹೇಳ್ತೀನಿ ಆ್ಯಕ್ಚುಲಿ ಅದು ಯಾವ ಥರ ಮಾಡಬೇಕು. ಈ ಥರ ಎಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಒಂದು ಬೌಲಿಗೋ ಇಲ್ಲ ಪ್ಲೇಟ್ಗೋ ಹಾಕಿ ನೀಟಾಗಿ ಎತ್ತಿಟ್ಕೊಳ್ಳಿ. ನಾನು ಆ್ಯಕ್ಚುಲಿ ಒಂದು 1 kg ನೇರಳೆ ಹಣ್ಣು ತಂದಿದ್ದೆ, ಬಿಕಾಸ್ ಐ ಲವ್ ಇಟ್. ಈ ಥರ ಒಂದು ಜಾರ್ಗೆ ಹಾಕಿ ಚೆನ್ನಾಗಿ ಪೇಸ್ಟ್ ಥರ ನೀಟಾಗಿ ರುಬ್ಕೊಳ್ಳಿ. ಚೆನ್ನಾಗಿ ನೀಟಾಗಿ ರುಬ್ಬಿದಾಗ ಅದು ನೀಟಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ಥರ ಎಲ್ಲರೂ ಒಂದು ಸರ್ತಿ ಟ್ರೈ ಮಾಡಲೇ. ಮಿಕ್ಸಿಗೆ ತೊಗೊಂಡ್ಬಿಟ್ಟು ಸ್ಮಾಲ್ ಪೀಸಸ್ನ ಇದರಲ್ಲಿ ಮಿಕ್ಸಿಗೆ ತೊಗೊಳ್ಳಿ. ಈ ಥರ ಮಿಕ್ಸಿಗೆ ತೊಗೊಂಡು ಥರ ಮಿಕ್ಸಿಗೆ ತೊಗೊಂಡ್ಬಿಟ್ಟು ಅದರಲ್ಲಿ ಸ್ವಲ್ಪ ವಾಟ್ರ್ ಹಾಕಿ, ಜಾಸ್ತಿನೂ ಬೇಡ. ಅದರಲ್ಲಿ ಸ್ವಲ್ಪ ವಾಟ್ರ್ ಹಾಕಿ, ಜಾಸ್ತಿನೂ ಬೇಡ, ಸ್ವಲ್ಪ ವಾಟ್ರ್ ಆದಮೇಲೆ ಸ್ವಲ್ಪ ರುಚಿಗೆ ಟೇಸ್ಟ್ ಇರಲಿ ಅಂತ ಸ್ವಲ್ಪ ಸಾಲ್ಟ್ ಹಾಕಬೇಕು. ಇದು ಟೇಸ್ಟ್ ಆಗಿರುತ್ತೆ ಸಾಲ್ಟು. ಓಕೆ, ನೆಕ್ಸ್ಟ್ ಐ ಜಸ್ಟ್ ಇದನ್ನು ಇದಾದಮೇಲೆ ಜಸ್ಟ್ ಮಿಕ್ಸಿ ಮಾಡ್ಕೊಳ್ಳೋಣ. ಸೊ ಇದು ಚೆನ್ನಾಗಿ ಸ್ವಲ್ಪ ನೀರು ಹಾಕಿ ಈ ಥರ ರುಬ್ಕೊಳ್ಳಿ ಚೆನ್ನಾಗಿ. ಸೊ ಇವಾಗ ನೇರಳೆ ಹಣ್ಣಿನ ಜ್ಯೂಸ್ ಶಾರ್ಟ್ಸ್ ಇಸ್ ರೆಡಿ. ವಾವ್, ಇಟ್ ಲುಕ್ಸ್ ಯಮ್ಮಿ. ಇದು ಸ್ವಲ್ಪ ಗಟ್ಟಿಯಾಗಿಬಿಟ್ಟಿದೆ. ನೀವು ಇದಕ್ಕೆ ಬೇಕಂದರೆ ಸ್ವಲ್ಪ ವಾಟ್ರ್ ಕೂಡ ಎಕ್ಸ್ಟ್ರಾ ವಾಟ್ರ್ ಮಿಕ್ಸ್ ಮಾಡ್ಬೋದು. ಎಕ್ಸ್ಟ್ರಾ ವಾಟ್ರ್ ಕೂಡ ನೀವು ಇದಕ್ಕೆ ಮಿಕ್ಸ್ ಮಾಡ್ಕೋಬೋದು. ವಾವ್, ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಅಪ್ಲೈ ಮಾಡಿ. ಸಾಲ್ಟ್ ಅಪ್ಲೈ ಮಾಡಿ, ಅದಾದಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್ ಅಪ್ಲೈ ಮಾಡಬೇಕು. ನಿಮಗೆ ಖಾರ ಅದು ಎಷ್ಟು ಬೇಕೋ ಅದು ನೋಡ್ಕೊಂಬಿಟ್ಟು. ಆಮೇಲೆ ತಿಕ್ನೆಸ್ಸು ಅಷ್ಟೇ, ಫುಲ್ ತಿಕ್ಕಾಗಿರ್ಬೇಕಾ ನೋಡಿ. ಸೊ ನೇರಳೆ ಹಣ್ಣು ಶಾರ್ಟ್ ಈಸ್ ರೆಡಿ. ಗುಡ್ ಫಾರ್ ಹೆಲ್ತ್. ಆ್ಯಕ್ಚುಲಿ ತುಂಬಾ ಒಳ್ಳೆಯದು. ಸೀಸನ್ಸ್ ಒನ್ಸ್ ಬರೋದ್ರಿಂದ ಪ್ಲೀಸ್ ಎಲ್ಲರೂ ಇದು. ಆ್ಯಕ್ಚುಲಿ ನಾನು ಶಾರ್ಟ್ ಮಾಡೋಕ್ಕೆ ಹೋದೆ, ಅದು ನೋಡಿದ್ರೆ ಜ್ಯೂಸೇ ಆಗಿಬಿಟ್ಟಿದೆ. ತುಂಬ ನೇರಳೆ ಹಣ್ಣು ಮಾಡಬೇಡಿ. ಈ ರೆಸಿಪಿನ ಟ್ರೈ ಮಾಡಿ ನನಗೆ ಹೇಳಿ.